ಕೃಷ್ಣ ಅವರ ನಿಧನದ ಸುದ್ದಿ ಕೇಳಿ ಬಹಳ ದುಃಖವಾಗಿದೆ. ಕೇಂದ್ರ ಸಚಿವ ಎಚ್ಡಿಕೆ ಟ್ವೀಟ್ ಮೂಲಕ ಸಂತಾಪವನ್ನ ಸೂಚಿಸಿದ್ದಾರೆ. ಅನೇಕ ಉನ್ನತ ಹುದ್ದೆಗಳನ್ನು ದಕ್ಷತೆಯಿಂದ ನಿರ್ವಹಿಸಿದ್ರು ಎಸ್ಎಂ ಕೃಷ್ಣ ಅವರು. ರಾಜ್ಯಕ್ಕೆ ದೇಶಕ್ಕೆ ಅನುಪಮ ಕೊಡುಗೆಯನ್ನ ನೀಡಿದ್ದಾರೆ. ಇದು ಎಚ್ಡಿ ಕುಮಾರಸ್ವಾಮಿ ಅವರು ಸಂತಾಪವನ್ನ ಸೂಚಿಸಿದ್ದಾರೆ ಟ್ವೀಟ್ ಮಾಡೋ ಮೂಲಕ. ರಾಜ್ಯದ ವಿಧಾನಸಭೆ ಕಲಾಪ ಸಾಕಷ್ಟು ಅವರು ನಿಭಾಯಿಸಿದಂತಹ ವಿಚಾರಗಳಾಗಿರಬಹುದು, ಅವರ ವ್ಯಕ್ತಿತ್ವ ಆಗಿರಬಹುದು, ರಾಜಕೀಯ ರಂಗದಲ್ಲಿ ಅವರು ತೆಗೆದುಕೊಂಡಂತಹ ಕೆಲವೊಂದಿಷ್ಟು ನಿರ್ಧಾರಗಳಾಗಿರಬಹುದು, ಇದೆಲ್ಲವನ್ನೂ ಕೂಡ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಅನ್ನುವಂಥದ್ದು. ಹೀಗಾಗಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕಿರಣ್ ಇದ್ದಾರೆ. ಕಿರಣ್, ಎಸ್ಎಂ ಕೃಷ್ಣ ಅವರ ಅಗಲಿಕೆ ನಿಜಕ್ಕೂ ಕೂಡ ರಾಜಕೀಯ ವಲಯಕ್ಕೆ ತುಂಬಲಾರದ ನಷ್ಟ ಅಂತಾನೆ ಭಾವಿಸ್ತಾ ಇದ್ದಾರೆ. ಹಲವು ಗಣ್ಯರು ಕೂಡ ಈಗಾಗಲೇ ಆಗಮಿಸಿ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡ್ಕೊಳ್ತಿದ್ದಾರೆ. ಯಾವ ರೀತಿ ತಯಾರಿಗಳಾಗಿದೆ? ಯಾಕಂದ್ರೆ ಮನೆ ಬಳಿಯೇ ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೂ ಕೂಡ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅಥವಾ ಕೇವಲ ಗಣ್ಯರಿಗೆ ಮಾತ್ರ ಅಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆಯಾ? ಮಧುವರಿ, ಈಗ ಸದಾಶಿವನಗರದಲ್ಲಿರುವಂಥ ಎಸ್ ಎಂ ಕೃಷ್ಣ ಅವರ ಮನೆಯಲ್ಲಿತ್ತು. ಇಲ್ಲಿ ಅವರ ಒಂದು ಪಾರ್ಥಿವ ಶರೀರವನ್ನು ಇಟ್ಟಿದ್ದಾರೆ. ಈಗಾಗಲೇ ಸಾರ್ವಜನಿಕರಿಗೆ ಮತ್ತೆ ಗಣ್ಯರಿಗೆ ಈ ಒಂದು ಸಂದರ್ಭದಲ್ಲಿ ಈಗಾಗಲೇ ಅಲ್ಲಿ ಬಂದು ನೋಡುವಂಥ ಅವರ ದರ್ಶನ ಪಡೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಬಹುಶಃ ಇದೇ ಮನೆಯಲ್ಲಿ ಕೂಡ ಎಲ್ಲರಿಗೂ ಕೂಡ ವ್ಯವಸ್ಥೆಯನ್ನು ಇಲ್ಲಿ ಕಲ್ಪಿಸ್ತಾ ಇದ್ದಾರೆ. ಎಲ್ಲ ರೀತಿಯ ಅರೇಂಜ್ಮೆಂಟ್ಸ್ಗಳು ಈಗಾಗಲೇ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ. ಇನ್ನು DCM DK ಶಿವಕುಮಾರ್ ಬಂದು ಮಾಡ್ತಾರೆ. ಯಾಕೆಂದರೆ ಬೆಳಗಾವಿಯಿಂದ ಅವರು ಆಲ್ರೆಡಿ ಬಿಟ್ಟಿದ್ದಾರೆ, ಇಲ್ಲಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಅವರು ಬಂದ ನಂತರ ಮುಂದಿನ ಹಂತದಲ್ಲಿ ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿಂದ ಗ್ರೌಂಡಲ್ಲಿ ಇರಬೇಕು ಅಥವಾ ಇಲ್ಲೇನೇ ವ್ಯವಸ್ಥೆ. ಯಾಕೆಂದರೆ ಅವರ ಫ್ಯಾಮಿಲಿ ಪ್ರಕಾರ ಸಿಂಪಲ್ ಆಗಿರಲಿ, ಎಲ್ಲೂ ಕೂಡ ನಾವು ಇದನ್ನು ಹೊರಗಡೆ ಮಾಡೋದು ಬೇಡ, ಇಲ್ಲೇ ಎಲ್ಲರೂ ಕೂಡ ಬಂದು ಯಾರು ಇವಾಗ ಅದಕ್ಕೆ ಸಂಬಂಧಪಟ್ಟಂತೆ ಬಂದಿರ್ತಾರೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಈಗ ಇಲ್ಲಿ ನೋಡ್ಬೋದು ಎಲ್ಲ ರೀತಿಯ ಪೊಲೀಸರು ಕೂಡ ಈಗ ಈ ಸಂಬಂಧಪಟ್ಟಂತೆ ವ್ಯವಸ್ಥೆಯನ್ನು ಇದೇ ಒಂದು ಮನೆಯಲ್ಲಿ ಒಂದು ಮಾಡ್ಕೋತಾ ಇದ್ದಾರೆ. ಇನ್ನು ಯಾವುದೇ ರೀತಿ ಅಂದರೆ ಯಾರು ಇಲ್ಲಿಗೆ ಸಂಬಂಧಪಟ್ಟಂತೆ ಒಳಗಡೆ, ಯಾಕೆಂದರೆ ಇನ್ನೂ ಕೂಡ ಯಾರಿಗೂ ಕೂಡ ದರ್ಶನ, ಯಾಕೆಂದರೆ ಎಲ್ಲ ರೀತಿ ಈಗ ಅಲ್ಲಿ ಒಂದು ಟೆಂಟ್ ಇರ್ಬೋದು, ಬೇರೆ ಬೇರೆ ಸಾಮಗ್ರಿಗಳನ್ನ ಹಾಕುವಂಥದ್ದು ಇವೆಲ್ಲವೂ ಕೂಡ ಕೆಲಸವನ್ನು ಈಗ ಮಾಡ್ತಾ ಇದ್ದಾರೆ. ಈಗ ನಮ್ಮ ಜೊತೆ ಪೊಲೀಸ್ ಆಯುಕ್ತರಾದಂಥ ದಯಾನಂದ್ ಅವರು ಇದ್ದಾರೆ. ಅವರು ಇದಕ್ಕೆ ಸಂಬಂಧಪಟ್ಟಂತೆ ವ್ಯವಸ್ಥೆ ಅಂದರೆ ಇಲ್ಲಿಯ ವ್ಯವಸ್ಥೆ ಬಗ್ಗೆ ಏನಿಲ್ಲ, ಇನ್ನು ಈಗ ಮಾತಾಡ್ತಾ ಇದ್ದೇವೆ ಅಷ್ಟೇ. ಆಮೇಲೆ ಅಲ್ಲ, ಇಲ್ಲೇ ಮಾಡುವಂಥದ್ದು ಏನು ಅಂತ ಪ್ಲೀಸ್ ಈ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವ್ಯವಸ್ಥೆಯನ್ನು ಇಲ್ಲೇ ಮಾಡಬೇಕು ಅಂತ ಕುಟುಂಬದವರು ಈಗಾಗಲೇ ಒಂದು ಸೂಚನೆಯನ್ನು ಕೊಟ್ಟಿರೋದ್ರಿಂದ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಈಗ ಇಲ್ಲಿ ಮಾಡ್ಕೋತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಇದಲ್ದಲ್ಲೇ ಕೂಡ ಈಗಾಗಲೇ ಬೆಳಗಾವಿಯಲ್ಲಿ ಸೆಷನ್ ಕೂಡ ಅಲ್ಲಿದೆ ಇದ್ದಂಥ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿರ್ಬೋದು, ಉಪಮುಖ್ಯಮಂತ್ರಿ ಎಲ್ಲರೂ ಕೂಡ ಈ ಸಂಬಂಧಪಟ್ಟಂತೆ ಇಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ಕಂಡು ಬರ್ತಾ ಇದೆ. ಈಗಷ್ಟೇ ಈ ಒಂದು ಸಂಬಂಧಪಟ್ಟಂತೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಈಗ ಸಂಬಂಧಪಟ್ಟಂತೆ ಮಾಡ್ಕೊಂಡು ಈಗಷ್ಟೇ ಒಂದು ಚಿತ್ರನಟಿ ರಮ್ಯಾ ಕೂಡ ಬಂದು ಮನೆಗೆ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ. ಇನ್ನು ಉಳಿದಂತೆ ಎಲ್ಲ ರೀತಿಯ ಯಾವುದೇ ರೀತಿಯ ತೊಂದರೆ ಆಗದಂತೆ ಸಾರ್ವಜನಿಕರಿಗೆ ಮತ್ತು ಗಣ್ಯರಿಗೆ ಎಲ್ಲ ಇಲ್ಲೇ ಇದೇ ಒಂದು ಮನೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನು ಈಗಾಗಲೇ ಕಲ್ಪಿಸ್ತಾ ಇದ್ದಾರೆ. ಮಧು, ಓಕೆ, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ ಈಗಾಗಲೇ ಗಣ್ಯರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ.